ದಿಸ್ ಇಸ್ ಪಾರ್ಟ್ 6 ವಿಡಿಯೋ. ಹಿಂದೆ ಓದಿರುವಂಥ ಓಮ್ಸ್ ಲಾ ರಿಲೇಟೆಡೇ ಓಮಿಕ್ ರೆಸಿಸ್ಟಾರ್ಸ್, ನಾನ್ ಓಮಿಕ್ ರೆಸಿಸ್ಟಾರ್ಸ್ ಅಂತ ಹೇಳಿ ಒಂದು ವರ್ಡು. ಸೇಮ್ ಓಮ್ಸ್ ಲಾನ ಒಬೆ ಮಾಡುವಂಥ ಡಿವೈಸಸ್ಗಳಿಗೆ ಓಮಿಕ್ ಡಿವೈಸಸ್ ಮಾಡದಿರೋದಕ್ಕೆ ನಾನ್ ಓಮಿಕ್ ಡಿವೈಸಸ್ ಅಂತೇನು ಹೇಳಿದ್ವಲ್ಲ, ಅದರ ರೀತಿಯೇ ಸಮ್ ಎಕ್ಸಾಂಪಲ್ಸ್ಗಳಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇವುಗಳನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ, ಇಟ್ ವಿಲ್ ಬಿ ಹೆಲ್ಪ್ಫುಲ್. ಗ್ರಾಫ್ ನೋಡಿ, ಇದು ಓಮ್ಸ್ ಲಾಗೆ ನಾನ್ ಓಮಿಕ್ ಡಿವೈಸಸ್ಗಳಿಗೆ ಏನಾಗುತ್ತೆ, ಲೀನಿಯರ್ಲಿ ಹೋಗಲ್ಲ, ಸ್ವಲ್ಪ ಬೆಂಡಿಂಗ್ ಇರುತ್ತೆ. ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ, ನೋಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನೋಡಿ, ಡ್ರಿಫ್ಟ್, ಎಲೆಕ್ಟ್ರಾನ್ ಡ್ರಿಫ್ಟ್ ಬಗ್ಗೆ ಇದೆ, ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಬಗ್ಗೆ ಇದೆ. ಸೇಮ್ ಕಾನ್ಸೆಪ್ಟು, ಏನೂ ಚೇಂಜಸ್ ಏನಿಲ್ಲ. ಆಲ್ರೆಡಿ ಒಂದು ಕಂಡಕ್ಟ್ರಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ಗಳು ಎನಿವೇರ್ ಮೂವ್ ಆಗ್ತಾನೆ ಇರುತ್ತೆ, ಬಟ್ ಅದರ ಡೈರೆಕ್ಷನ್ ಬಂದುಬಿಟ್ಟು ನಾವು ಆ್ಯಸ್ ಎ ಹೋಲ್ ಅದರ ಡೈರೆಕ್ಷನ್ ಬಂದುಬಿಟ್ಟು ಝೀರೋ ಅಂತ ಹೇಳ್ತೀವಿ. ಲೈಕ್ ವಿ ಕಾಂಟ್ ಡಿಸೈಡ್ ಇಟ್. ಇದ್ರ ಬಗ್ಗೆನೇ ಜಸ್ಟ್ ರೀಡ್ ಒನ್ಸ್, ಹಾಗೆ ಓದಿ ಅಷ್ಟೇ, ಬೇರೆ ಏನಿಲ್ಲ. ಆದರೆ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಕನೆಕ್ಟ್ ಮಾಡಿಸಿದಾಗ ಏನಾಗುತ್ತೆ, ಎಲ್ಲ ಎಲೆಕ್ಟ್ರಾನ್ಸ್ಗಳದ್ದು ಏನಾಗುತ್ತೆ, ಒನ್ ಡೈರೆಕ್ಷನಿಗೆ ಬಂದುಬಿಡುತ್ತೆ. ಅದನ್ನೇ ನಾವು ಡ್ರಿಫ್ಟ್ ವೆಲಾಸಿಟಿ ಅಂತ ಹೇಳಿ ಕರೆಯೋದು. ಇಲ್ಲಿ ನೋಡಿ, ರ್ಯಾಂಡಮ್ ಆಗಿರುತ್ತೆ. ಥರ್ಮಲ್ ವೆಲಾಸಿಟಿ, ಡ್ರಿಫ್ಟ್ ವೆಲಾಸಿಟಿ ಅಲ್ವಾ. ಸೊ ಇದನ್ನೇ ಕೊಟ್ಟಿದ್ದಾರೆ. ಸೊ ರೆಸಿಸ್ಟೆನ್ಸ್ ಬಗ್ಗೆ ಓಮ್ನ ಡಿಫೈನ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್, ಒಂದಿಷ್ಟು ಇನ್ಫಾರ್ಮೇಷನ್ ಇದರಲ್ಲಿ. ಲೆಂತ್ ಆಫ್ ದ ಕಂಡಕ್ಟರ್ ಮೇಲೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ನು, ಟೆಂಪರೇಚರು, ನೇಚರ್ ಆಫ್ ದ ಮೆಟೀರಿಯಲ್. ರೆಸಿಸ್ಟರ್ನ ಸಿಂಬಲ್ಲು, ಫಾರ್ಮುಲಾ ಡಿಪಿಕ್ಟ್ ಮಾಡಿದ್ದಾರೆ. ಇಲ್ಲಿ ರೋ ಅಂತ ಅಂದರೆ ರೆಸಿಸ್ಟಿವಿಟಿ, ಅದರ ಎಸ್ ಐ ಯೂನಿಟ್ ನಾನು ಹಿಂದಿನ ವಿಡಿಯೋದಲ್ಲಿ ಮೆನ್ಷನ್ ಮಾಡಿಲ್ಲ, ಓಮ್ ಮೀಟರ್ ಅಂತ ಹೇಳಿ ಕರಿತೀವಿ. ರೆಸಿಸ್ಟಿವಿಟಿ ಅಥವಾ ಇದನ್ನು ಪಿ ಯು ಸಿಯಲ್ಲಿ ಇನ್ನೊಂದು ವರ್ಡ್ ಯೂಸ್ ಮಾಡಿದ್ದೀವಿ, ದಟ್ ಈಸ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತಲೂ ನಾವು ಹೇಳ್ತೀವಿ. ಇದನ್ನೇ ರೆಸಿಸ್ಟಿವಿಟಿಗೆ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತಲೂ ಕರೀತಾರೆ. ಇದು ಪ್ರಾಪರ್ಟಿ ಆಗುತ್ತೆ ಮೆಟೀರಿಯಲ್ನ, ಆ ಕಂಡಕ್ಟರ್ನ ಒಂದು ಪ್ರಾಪರ್ಟಿ ಆಗಿರುತ್ತೆ ರೆಸಿಸ್ಟಿವಿಟಿ ಅಂದರೆ. ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ದ ನೇಚರ್ ಆಫ್ ದ ಮೆಟೀರಿಯಲ್ ಆ್ಯಂಡ್ ನಾಟ್ ಇಟ್ಸ್ ಡೈಮೆನ್ಷನ್. ದಿಸ್ ಈಸ್ ಒನ್ ಆಫ್ ದ ಮೇಜರ್ ಡಿಫ್ರೆನ್ಸಸ್ ಬಿಟ್ವೀನ್ ದ ರೆಸಿಸ್ಟೆನ್ಸ್ ಆ್ಯಂಡ್ ರೆಸಿಸ್ಟಿವಿಟಿ. ಇದು ಸಹಿತ SSLC ಬೋರ್ಡ್ ಎಕ್ಸಾಮಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಬೋತ್, ಬಟ್ ಲೈಕ್ ರೆಸಿಸ್ಟೆನ್ಸ್, ರೆಸಿಸ್ಟಿವಿಟಿ ಆಲ್ಸೋ ವೇರೀಸ್ ವಿತ್ ಟೆಂಪರೇಚರ್ ಅಂತ ನಾವು ಹೇಳ್ಬೋದು. ಕಂಡಕ್ಟಿವಿಟಿ, ಈ ರೆಸಿಸ್ಟಿವಿಟಿನ ರೆಸಿಪ್ರೋಕಲ್ಲೇ ಈ ಕಂಡಕ್ಟಿವಿಟಿ. ಹಾಗಿದ್ರೆ 1/ρ ಈಸ್ ಈಕ್ವಲ್ ಟು ವಾಟ್, ದ ಕಂಡಕ್ಟಿವಿಟಿ. ಅದನ್ನೇ ದ ರೋ ಈಸ್ ಈಕ್ವಲ್ ಟು ವಾಟ್, ದ ಕಂಡಕ್ಟಿವಿಟಿನ ನಾವು ಈ ಸಿಗ್ಮಾ ಅನ್ನೋ ವರ್ಡಲ್ಲಿ ಯೂಸ್ ಮಾಡಬಹುದು. ಅದರ ಓಮೀಟರ್ ಆಗಿತ್ತು, ಇಲ್ಲಿ ಪರ್ ಓಮ್ ಪರ್ ಮೀಟರ್, ಅಥವಾ ಇದಕ್ಕೆ ನಾವು ಇನ್ನೊಂದು ಸಿಂಬಲನ್ನು ಸಹಿತ ಕೊಡ್ತಿದ್ದೀವಿ, ಸೈಮನ್ ಮೀಟರ್ ಅಂತಲೂ ಹೇಳ್ಬೋದು. ರಿಯೋಸ್ಟ್ಯಾಟ್ ಬಗ್ಗೆ ಬರುತ್ತೆ. ಸೊ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಡಿವೈಸ್. ವೇರಿಯಬಲ್ ರೆಸಿಸ್ಟೆನ್ಸ್ ವೇರಿ ಆಗ್ತಾ ಇದೆ ಅಂದರೆ ಅದಕ್ಕೆ ಆ ಡಿವೈಸ್ಗೆ ಒಂದು ಹೆಸರನ್ನು ಕೊಟ್ಟಿದ್ದೀವಿ, ರಿಯೋಸ್ಟ್ಯಾಟ್ ಅಂತ ಹೇಳಿ. ಇದರ ಸಿಂಬಲ್ಲು, ನಾವು ಇದರಲ್ಲಿ ರೆಸಿಸ್ಟೆನ್ಸನ್ನು ವೇರಿಯೇಷನ್ ಮಾಡ್ಕೋಬೋದು. ರೆಸಿಸ್ಟೆನ್ಸ್ ಬಾಕ್ಸ್ ಬಂದುಬಿಟ್ಟು ಈ ಥರ ಇರುತ್ತೆ, ಅಲ್ಲಿ ಪರ್ಟಿಕ್ಯುಲರ್ ನಂಬರ್ ಇರುತ್ತೆ, ಅಷ್ಟು ನಂಬರನ್ನು ತೆಗೆದುಕೊಂಡ್ರೆ ಅಷ್ಟು ರೆಸಿಸ್ಟೆನ್ಸ್ ಕ್ರಿಯೇಟ್ ಆಯಿತು ಅನ್ನೋದನ್ನು ನಾವು ಯೂಶ್ವಲಿ, ಈಗ ಆಲ್ರೆಡಿ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀರಾ ಅಂದರೆ ನೀವು ಸಹಿತ ಡಿಗ್ರಿಯಲ್ಲೆಲ್ಲ ಮಾಡಿರ್ತೀರ, ಕೈಯಲ್ಲೇ ಮಾಡಿ ಅನುಭವಿಸಿರ್ತೀರ. Experimentally it is found that resistance of the conductor increases with increase in temperature and vice versa, but resistance of the alloys such as nichrome constant is only slight affected by temperature. ಸೊ ಹಂಗೆ ನಾವು ಹಿಂದಿನ ಒಂದು ಕಾಂಟೆಂಟಲ್ಲೂ ಹೇಳಿದ್ವಿ, ಅಲಾಯ್ಸ್ಗೆ ಅಷ್ಟು ವೇರಿಯೇಷನ್ಸ್ ಗೊತ್ತಾಗಲ್ಲ, ಅದು ಡಿಫ್ರೆಂಟ್ ಟೆಂಪ್ರೇಚರ್ ಡಿಫ್ರೆಂಟ್ ರೆಸಿಸ್ಟೆನ್ಸ್ ಇರುತ್ತೆ, ಹಾಗಾಗಿ ವಿ ಕಾಂಟ್ ಡಿಸೈಡ್. ಸೆಮಿಕಂಡಕ್ಟರ್ಗೆ ಅಂತ ಬಂದಾಗ ದೇರ್ ರೆಸಿಸ್ಟಿವಿಟಿ ಡಿಕ್ರೀಸಸ್ ವಿತ್ increase in temperature in contrast to conductor and alloy. ಸೊ ಅಪೋಸಿಟ್ ಅಂತ ನಾವು ಹೇಳ್ಬೋದು. ಓಕೆ, ಜರ್ಮನ್ ಆ್ಯಂಡ್ ಸಿಲಿಕಾನ್ ಮತ್ತು ಸುಮಾರು ಎಕ್ಸಾಂಪಲ್ಸ್ ಈಗ ನೆನಪಾಗ್ತಾ ಇಲ್ಲ. ಆ್ಯಂಟಿಮೋನಿ ಇವೆಲ್ಲ ಬರುತ್ತಲ್ಲ, ದೇರ್ ರೆಸಿಸ್ಟಿವಿಟಿ, ಸೆಮಿಕಂಡಕ್ಟರ್ದು ರೆಸಿಸ್ಟಿವಿಟಿ, ನಾಟ್ ರೆಸಿಸ್ಟಿವಿಟಿ ಡಿಕ್ರೀಸ್ ಆಗ್ತಾ ಇದೆ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಮೇಲ್ಗಡೆ ಸೆಂಟೆನ್ಸಲ್ಲಿ ಜರ್ಮೇನಿಯಮ್ ಸಿಲಿಕಾನ್ ಆಫರ್ ರೆಸಿಸ್ಟೆನ್ಸ್ ಲೈಯಿಂಗ್ ಬಿಟ್ವೀನ್ ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್ ಆಲ್ಮೋಸ್ಟ್, ಬಿಕಾಸ್ ಇಟ್ ಈಸ್ ಅ ಸೆಮಿ ಕಂಡಕ್ಟರ್ನ, ದಟ್ಸ್ ವೈ. ಮೆಟೀರಿಯಲ್ಸ್ಗೆ ಅಂತೇಳಿ ಬಂದಾಗ ದ ಬೆಸ್ಟ್ ಮೆಟೀರಿಯಲ್ ಅಂದರೆ, ಯಾಕಂದರೆ ಇದರ ಕಡಿಮೆ ರೆಸಿಸ್ಟೆನ್ಸ್ ಇದೆ, ಸಿಲ್ವರು, ಬಟ್ ಕಾಸ್ಟ್ಲಿ ಇರೋದ್ರಿಂದ ಕಾಪರನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಮತ್ತು ಜಾಸ್ತಿ ಅಂತ ಬಂದರೆ ಡೈಮಂಡ್ ಆಗುತ್ತೆ.
ಡೈಮಂಡ್ ಅದಕ್ಕಿಂತಲೂ ಇನ್ನೊಂದು ಕೊಟ್ಟು ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ಡೈಮಂಡ್ ಇದೆ. ಎಬೋನೈಟ್ ನೆನಪಲ್ಲಿ ಇಟ್ಕೊಳಕ್ಕೆ ಟ್ರೈ ಮಾಡೋಣ. ಸೂಪರ್ ಕಂಡಕ್ಟಿವಿಟಿ. ದ ಫಿನಾಮಿನಾ ಆಫ್ ಸೂಪರ್ ಕಂಡಕ್ಟಿವಿಟಿ ವಾಸ್ ಡಿಸ್ಕವರ್ಡ್ ಬೈ ಒನ್ಸ್ ಟೆನ್ಸ್ ಹಂಡ್ರೆಡ್ಸ್ ಒನ್ಸ್ ಸೂಪರ್ ಕಂಡಕ್ಟಿವಿಟಿ. ಈ ಡಿಸ್ಕವರ್ಡ್ ದ ರೆಸಿಸ್ಟೆನ್ಸ್ ಆಫ್ ದ ಮರ್ಕ್ಯುರಿ. ಇಟ್ ಈಸ್ ಆ್ಯಕ್ಚುಲಿ ದ ಮೆಟಲ್. ನೋಡೋಣ ಏನು ಹೇಳ್ತಿದ್ದಾರೆ ಅಂತ ಹೇಳಿ. ಮೆಟಲ್ದು ಯಾವುದೋ ಪರ್ಟಿಕ್ಯುಲರ್ಲಿ ಮರ್ಕ್ಯುರಿದು ಹೇಳ್ತಾ ಇದ್ದಾರೆ ಒನ್ಸ್ ಅವರು ಅಬ್ರಪ್ಟ್ಲಿ ಝೀರೋಗೆ ಆಗ್ತಿದೆಯಂತೆ ಆನ್ ಲೋಯರಿಂಗ್ ಇಟ್ಸ್ ಟೆಂಪರೇಚರ್ ಬಿಲೋ 4.2 ಕೆಲ್ವಿನಲ್ಲಿ ಹೇಳ್ತಾ ಇದ್ದಾರೆ. ಸೊ ಜಸ್ಟ್ ಗೆಟ್ ಅನ್ ಐಡಿಯಾ, ಮರ್ಕ್ಯುರಿದು ರೆಸಿಸ್ಟೆನ್ಸ್ ಝೀರೋಗೆ ರೀಚ್ ಆಗ್ತಾ ಇದೆಯಂತೆ ವೆನ್ ಇಟ್ಸ್ ಲೋರಿಂಗ್ ದ ಟೆಂಪರೇಚರ್, ಅದರಲ್ಲೂ 4.2 ಕೆಲ್ವಿನಿಗೆ ಬಂದಾಗ. ಸೊ ದಿಸ್ ಮೀನ್ಸ್ ದಟ್ ಇಫ್ ಎ ಕರೆಂಟ್ ಈಸ್ ಪಾಸ್ಡ್ ಥ್ರೂ ದ ಸೂಪರ್ ಕಂಡಕ್ಟಿಂಗ್ ವೈರ್ ಇಟ್ ವಿಲ್ ಕಂಟಿನ್ಯೂ ಟು ಫ್ಲೋ ಫಾರ್ ಎವರ್ ಅಂತ ಹೇಳ್ತಿದ್ದಾರೆ. ಅಂದರೆ ಫ್ಲೋ ಆಗ್ತಾನೆ ಇರುತ್ತೆ, ರೆಸಿಸ್ಟೆನ್ಸ್ ಕಮ್ಮಿ ಏನಾಗಲ್ಲ ಅನ್ನೋ ಮೀನಿಂಗಲ್ಲಿ ಹೇಳ್ತಿದ್ದಾರೆ ಅಂದ್ಕೋತೀನಿ. ನಿಮಗೇನಾದರೂ ಬೇರೆ ಮೀನಿಂಗ್ ಅರ್ಥ ಆಗ್ತಿದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಸೊ ದಟ್ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಈಗ ಬಂದ್ವಿ EMF ಕಾನ್ಸೆಪ್ಟ್ಗೆ. EMF ಇಲ್ಲಿ ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಎರಡು ಎಲೆಕ್ಟ್ರೋಡ್ ಆಫ್ ದ ಸೆಲ್, ಒಂದು ಪಾಸಿಟಿವ್ ಎಲೆಕ್ಟ್ರೋಡ್ ಒಂದು ನೆಗೆಟಿವ್ ಎಲೆಕ್ಟ್ರೋಡ್ ಬ್ಯಾಟ್ರಿ ಅವ್ರ ಸೆಲ್ಲಲ್ಲಿ ನೋಡಿದಾಗ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಏನು ಕ್ರಿಯೇಟ್ ಮಾಡಿರ್ತೀವಿ, ದಟ್ ಈಸ್ ವಾಟ್ ದ EMF ಇನ್ ಓಪನ್ ಸರ್ಕ್ಯೂಟ್. ಇದನ್ನು ನೀವು ಮೆನ್ಷನ್ ಮಾಡ್ಕೋಬೇಕು. ಇಟ್ ಈಸ್ ಆಲ್ಸೋ ಡಿಫೈನ್ಡ್ ಆ್ಯಸ್, ಆಲ್ರೆಡಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಡೆಫಿನೇಷನ್ ನೋಡ್ಕೊ ಬಂದಿದ್ದೀವಿ. ಅಮೌಂಟ್ ಆಫ್ ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್ ಇನ್ ಟೇಕಿಂಗ್ ಅ ಪಾಸಿಟಿವ್ ಚಾರ್ಜ್ ಅರೌಂಡ್ ದ ಕಂಪ್ಲೀಟ್ ಸರ್ಕ್ಯೂಟ್ ಆಫ್ ಅ ಸೆಲ್. ಒಂದು ಸೆಲ್ಲಲ್ಲಿ ಪಾಸಿಟಿವ್ ಚಾರ್ಜನ್ನು ತಗೊಂಡು ಓಡಾಡೋದಕ್ಕೆ ಎಷ್ಟು ವರ್ಕ್ ಡನ್ ಆಗ್ತಿದೆ ಅದನ್ನು ನಾವಿಲ್ಲಿ ಹೇಳ್ತಿದ್ವಿ, ಎಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕ್ರಿಯೇಟ್ ಆಗಿದೆ. ಆ್ಯಂಡ್ ಇಟ್ ಈಸ್ ಎಸ್ ಯೂನಿಟ್ EMF ಪೊಟೆನ್ಷಿಯಲ್ ಡಿಫ್ರೆನ್ಸ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಲ್ಲದ್ರದ್ದು ಅದೇ, ಫಾರ್ಮುಲಾನು ಅದೇ. ಇಲ್ಲಿ EMFಗೆ E ಅಂತ ಕೊಟ್ಕೊಂಡಿದ್ದೀವಿ ಅಷ್ಟೇ. E is equal to W/Q. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ EMF ಆಫ್ ದ ಸೆಲ್ ಅಂತ ಅಂದರೆ ಒಂದು ಮೆಟೀರಿಯಲ್ ಆಫ್ ದ ಎಲೆಕ್ಟ್ರೋಲೈಟ್ ದಟ್ ವಿ ಯೂಸ್ಡ್. ಎಲೆಕ್ಟ್ರೋಲೈಟ್ ಗೊತ್ತಿದೆ, ಎಲೆಕ್ಟ್ರೋಲೈಟ್ ಯೂಸ್ಡ್ ಇನ್ ದ ಸೆಲ್. ಮೆಟೀರಿಯಲ್ ಯಾವುದು ಆ್ಯಂಡ್ ಎಲೆಕ್ಟ್ರೋಲೈಟ್ ಯಾವುದು, ಮೀನಿಂಗ್ ಏನು ಚೇಂಜಸ್ ಇದೆ ಇದರದ್ದು. ನೆಕ್ಸ್ಟ್ ನೋಡೋಣ. ಟರ್ಮಿನಲ್ ವೋಲ್ಟೇಜ್ ಆಫ್ ದ ಸೆಲ್, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ ಟೂ ಎಲೆಕ್ಟ್ರೋಡ್ಸ್ ಆಫ್ ದ ಸೆಲ್ ಇನ್ ಕ್ಲೋಸರ್ ಸರ್ಕ್ಯೂಟ್ ಈಸ್ ಕಾಲ್ಡ್ ಆಸ್ ದ EMF ಆಫ್ ದ ಸೆಲ್. ಟರ್ಮಿನಲ್ ವೋಲ್ಟೇಜ್ ಇಲ್ಲಿ ಇನ್ನು ಓಪನ್ ಸರ್ಕ್ಯೂಟ್, ಅಲ್ಲಿ ಕ್ಲೋಸರ್ ಸರ್ಕ್ಯೂಟ್. ಇಲ್ಲೂ SI ಯೂನಿಟ್ V ಕೊಟ್ಟಿದ್ದಾರೆ ಅದಕ್ಕೆ. ಓಕೆ, ಸೊ ಇಲ್ಲಿ ಓಪನ್ ಸರ್ಕ್ಯೂಟ್ ಅಂತ ಹೇಳಿ ಬಂದಾಗ EMF ಅಂತ ತೊಗೋತೀವಿ, ಟರ್ಮಿನಲ್ ವೋಲ್ಟೇಜ್ ಅಂತ ತೊಗೋತೀವಿ ಫಾರ್ ಕ್ಲೋಸರ್ ಸರ್ಕ್ಯೂಟ್ ಅಂತ ಹೇಳ್ತಿದ್ದಾರೆ ಅನ್ಕೋತೀನಿ. ಸೊ V is equal to W/Q. ವೋಲ್ಟನೇ ಫಾರ್ಮುಲಾ, W' ಅಂತ ತೊಗೋತಾ ಇದ್ದಾರೆ. ಇನ್ ಟೇಕಿಂಗ್ ಅ ಪಾಸಿಟಿವ್ ಚಾರ್ಜ್ ಅಂತ ಹೇಳ್ತಿದ್ದಾರೆ. ವೋಲ್ಟೇಜ್ ಡ್ರಾಪ್ ಅನ್ ಅ ಸೆಲ್, ಇಟ್ ಈಸ್ ಡಿಫೈನ್ಡ್ ಆಸ್ ದಿಸ್ ಅಮೌಂಟ್ ಆಫ್ ದ ವರ್ಕ್ ಡನ್ ಇನ್ ಟೇಕಿಂಗ್ ಅ ಯೂನಿಟ್ ಪಾಸಿಟಿವ್ ಚಾರ್ಜ್ ಥ್ರೂ ದ ಎಲೆಕ್ಟ್ರೋಲೈಟ್ ಇನ್ಸೈಡ್ ಅ ಸೆಲ್. ಓಕೆ, ಸೊ ವೋಲ್ಟೇಜ್ ಡ್ರಾಪ್. ಓಕೆ, ಸೊ ಈಗ EMF ಟರ್ಮಿನಲ್ ವೋಲ್ಟೇಜು ಇಂಟರ್ನಲ್ ರೆಸಿಸ್ಟೆನ್ಸು. ಟರ್ಮಿನಲ್ ವೋಲ್ಟೇಜ್ಗೆ V ಅಂತ ಕೊಟ್ಟಿದ್ದಾರೆ, EMFಗೆ E ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, 3 ವರ್ಡ್ ನಾವು ಯೂಸ್ ಮಾಡ್ತಾ ಇರೋದು. EMFಲ್ಲಿ ಕ್ಯಾಪಿಟಲ್ W, ಟರ್ಮಿನಲ್ ವೋಲ್ಟೇಜ್ಗೆ W', ಕ್ಯಾಪಿಟಲ್ W'. ವೋಲ್ಟೇಜ್ ಡ್ರಾಪ್ ಅಂತ ಹೇಳಿ ತೊಗೊಂಡಾಗ, ಅಥವಾ ಇದನ್ನು ನಾವು ವೋಲ್ಟೇಜ್ ಡ್ರಾಪ್ ಅಂತ ತೊಗೊಂಡಾಗ ಅಲ್ಲಿ ಸ್ಮಾಲ್ ಲೆಟರ್ W ತೊಗೊಂಡಿದ್ದಾರೆ. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಪ್ರಕಾರ ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಸೊ ಎಲ್ಲದಕ್ಕೂ Q ಇಂದ ಡಿವೈಡ್ ಮಾಡಿಕೊಂಡು W/Q ಅಂದರೆ E, W'/Q ಅಂದರೆ V, ಆ್ಯಂಡ್ W/Q ಅಂದರೆ ದಿಸ್ ಇಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ V. ವೋಲ್ಟೇಜ್ ಡ್ರಾಪ್ಗೂ ತೊಗೊಂಡಿದ್ದಾರೆ, ದಟ್ ಈಸ್ ಕ್ಯಾಪಿಟಲ್ V. ಇದನ್ನು ಬಿಟ್ಟಾಕಿ, ಇದನ್ನು ಓದ್ಕೋಕ್ಕೆ ಹೋಗ್ಬಿಡಿ. ಇವು 3 ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಹೇಳಿ ತೊಗೊಂಡಿದ್ದಾರೆ. ಆರಿಗೆ ಹೆಂಗೆ ಕನೆಕ್ಟ್ ಮಾಡ್ತಾರೆ ನೋಡೋಣ ಈಗ. ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ R ಆಫ್ ದ ಸೆಲ್ ಏನು ಹಾಗಂದರೆ V is equal to IR. So resistance offered by the electrolyte of the cell to flow of the electric circuit through it. If I is the current flowing through the cell of the resistance, ಒಂದು ಸೆಲ್ನಲ್ಲಿ ಅಥವಾ ಆ ಒಂದು ಬ್ಯಾಟ್ರಿಯಲ್ಲಿ ಇರುವಂಥ ಇಂಟರ್ನಲ್ ರೆಸಿಸ್ಟೆನ್ಸನ್ನು ನಾವು R ಅಂತ ತೊಗೊಂಡ್ವಿ ಅಂದರೆ ಆ ಒಂದು ಬ್ಯಾಟ್ರಿಯಲ್ಲಿ ವೋಲ್ಟೇಜ್ ಡ್ರಾಪ್ ಎಷ್ಟಾಗುತ್ತೆ ಅಂತಂದರೆ V is equal to IR ಅಂತ ಹೇಳಿ. ದ ಮಲ್ಟಿಪ್ಲಿಕೇಶನ್, ದ ಪ್ರಾಡಕ್ಟ್ ಆಫ್ ಕರೆಂಟ್ ಆ್ಯಂಡ್ ದ ಇಂಟರ್ನಲ್ ರೆಸಿಸ್ಟೆನ್ಸ್ ಎರಡರ ಮೇಲೂ ಡಿಪೆಂಡ್ ಆಗಿರುತ್ತೆ. ಹಾಗಿದ್ರೆ ಈಗ ಸ್ಮಾಲ್ ಲೆಟರ್ ವಿನ ರೀಪ್ಲೇಸ್ ಮಾಡಿ IR ಹಾಕ್ಕೊಂಡ್ವಿ ಅಂದರೆ E is equal to V plus IR ಅಂತ ನಾವು ತೊಗೋಬೋದು. ದಿಸ್ ಈಸ್ ಆಲ್ಸೋ ಇಂಟ್ರೆಸ್ಟಿಂಗ್ ಒನ್. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಇಂಟರ್ನಲ್ ರೆಸಿಸ್ಟೆನ್ಸ್. ಹಾಗಿದ್ರೆ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನೋದು? ಸರ್ಫೇಸ್ ಏರಿಯಾ ಆಫ್ ದ ಎಲೆಕ್ಟ್ರೋಡ್, ಡಿಸ್ಟೆನ್ಸ್ ಬಿಟ್ವೀನ್ ದ ಎಲೆಕ್ಟ್ರೋಡ್, ಟೆಂಪರೇಚರ್ ಆಫ್ ದ ಎಲೆಕ್ಟ್ರೋಡ್. ಇಷ್ಟನ್ನು ಇಟ್ಕೊಂಡು ಆನಂತರ ಉಳಿದಿದ್ದು ಹೋದ್ರಿ ಹೇಗೆ ವೇರಿಯೇಷನ್ ಆಗುತ್ತೆ ಅಂತ. ಎಲೆಕ್ಟ್ರೋಡ್ನ ಸರ್ಫೇಸ್ ಏರಿಯಾ, ಸೊ ಇನ್ಕ್ರೀಸ್ ಇನ್ ಏರಿಯಾ increases the internal resistance. Distance between the electrode, increase in a distance increases the resistance. Temperature of the electrolyte, increase in the temperature increases the internal resistance.
ಸೊ ಸರ್ಫೇಸ್ ಏರಿಯಾ, ಡಿಸ್ಟೆನ್ಸ್ ಬಿಟ್ವೀನ್ ದ ಎಲೆಕ್ಟ್ರೋಡ್ ಆ್ಯಂಡ್ ಟೆಂಪರೇಚರ್. Connection of the electrolyte, concentration of the electrolyte. Higher the concentration of the electrolyte, higher is the internal resistance. Nature of the electrolyte, ionic matter ಇತ್ತು ಅಂತಂದರೆ ಅಯಾನ್ಸ್ಗಳು ಹೆಚ್ಚು ರಿಲೀಸ್ ಆಯಿತಾ, ಹೆಚ್ಚು ಇಂಟರ್ನಲ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಯಿತು ಅಂಥೇಳಿ. ಇನ್ಕ್ರೀಸ್ ಇನ್ ಅಯಾನಿಕ್ ನೇಚರ್ ಆಫ್ ದ ಎಲೆಕ್ಟ್ರೋಲೈಟ್. ಸೊ ಹಾಗಿದ್ರೆ ಕನೆಕ್ಷನ್ ಈಗ ತೊಗೊಂಡ್ವಿ ಅಂದರೆ ವಿ ಈಸ್ ಈಕ್ವಲ್ ಟು ಐ ಆರ್ ಇದ್ದಿದ್ದು, ಬಟ್ ಇಲ್ಲಿ ಓಮ್ಸ್ ಲಾ ಪ್ರಕಾರ ಬರೀತಾ ಇದ್ದಾರೆ. ಓಮ್ಸ್ ಲಾ ಪ್ರಕಾರ ವಿ ಇಸ್ ಈಕ್ವಲ್ ಟು ಐ ಆರ್, ಬಟ್ ಇಲ್ಲಿ ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ತೊಗೋತಾ ಇದ್ದಾರೆ. ವಿ ಅಂತ ಅಂದರೆ ಅದೇ ಇ ಎಮ್ ಎಫ್, ಇ ಬೈ ಆರ್ ಅಂತ ತೊಗೋಬೋದು. ಇನ ಹಾಗೆ ಇಟ್ಕೊಳ್ಳೋಣ. ಇಲ್ಲಿ ಕ್ಯಾಪಿಟಲ್ ಆರ್ ವಿತ್ ಸ್ಮಾಲ್ ಆರ್, ದಟ್ ಮೀನ್ಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಮತ್ತು ಇನ್ನೊಂದು ರೆಸಿಸ್ಟೆನ್ಸ್ ಇದೆಯಲ್ಲ ಅದನ್ನು ಹೇಳ್ತೀವಿ. ಜೊತೆಗೆ ಇಲ್ಲೂ ಒಂದು ನೋಟ್ ಮಾಡಿ ಇಟ್ಕೊಂಡಿರಿ, ಈ ವಿನ ತೆಗೆದು ಐ ಆರ್ ಅಂತಲೂ ಬರೆದಿಟ್ಕೊಳ್ಳಿ. ಸೊ ಈಗ ಇಲ್ಲಿ ವಿಗೆ ಈಕ್ವೇಟ್ ಮಾಡ್ಕೋತಿದ್ದಾರಾ? ವಿಗೆ ಈಕ್ವೇಟ್ ಮಾಡ್ಕೊಂಡ್ರೆ ಯು ಗೆಟ್ ದಿಸ್ ಫಾರ್ಮುಲಾ. ಸೊ ವಿ ಇಸ್ ಈಕ್ವಲ್ ಟು ಐ ಆರ್ ಫೈನಲಿ ನಾವು ತೊಗೊಂಡ್ವಿ ಅಂದರೆ ವಿ ಅಂದರೆ ಇ ಮೈನಸ್ ಐ ಆರ್, ಐ ಅಂದರೆ ಇ ಬೈ ಆರ್ ಬೈ ಆರ್, ಇದೆಷ್ಟು ಹಾಕ್ಕೊಳ್ತಾರೆ. ಸೊ ಫೈನಲಿ ಇಂಟರ್ನಲ್ ರೆಸಿಸ್ಟೆನ್ಸನ್ನು ನಾವು ಈ ಥರ ಬರೀಬಹುದು. ಈಗ ರೆಸಿಸ್ಟಾರ್ಸ್ಗಳನ್ನು ಸೀರೀಸ್ ಕನೆಕ್ಷನ್ ಮಾಡಿ ನೋಡ್ತಾರೆ, ಹಾಗೆ ಪ್ಯಾರಲ್ ಕನೆಕ್ಷನ್ ಸಹಿತ ಮಾಡ್ತಿದ್ದಾರೆ. ಸೊ ಸೀರೀಸ್ ಕನೆಕ್ಷನ್ ಅಂತ ಬಂದಾಗ ನಾವು ರೆಸಿಸ್ಟಾರ್ಸ್ ಓಕೆ. So let's start with the combination of resistors in series. Two or more resistors are said to be in series, connected in series if a current pass through which is equal ಆಗಿರಬೇಕು, ಸೇಮ್ ಕರೆಂಟ್ ಇರಬೇಕು. ಇದನ್ನು ನೆನಪಲ್ಲಿ ಇಟ್ಕೊಳ್ಳೋದಕ್ಕೂ ಸಹಿತ ನಾನು ಸಿಂಧು ಪಿ ವಿನ ಯೂಸ್ ಮಾಡ್ತೀನಿ. ಯಾಕಂದರೆ ಸೀರೀಸ್ ಕನೆಕ್ಷನಲ್ಲಿ ಐ ಇಸ್ ಕಾನ್ಸ್ಟೆಂಟ್, ಪ್ಯಾರಲಲ್ ಕನೆಕ್ಷನಲ್ಲಿ ಪ್ಯಾರಲಲ್ ರೆಸಿಸ್ಟಾರ್ಸ್ಗಳನ್ನು ಕನೆಕ್ಟ್ ಮಾಡಿದಾಗ ಅಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸೇಮ್ ಇರುತ್ತೆ. ಹಾಗಿದ್ರೆ ಇಲ್ಲಿ ಥ್ರೂ ಔಟ್ ರೆಸಿಸ್ಟಾರ್ಸ್ಗಳು ಸೇಮ್ ಕನೆಕ್ಟ್ ಮಾಡಿದ್ದೀವಿ, ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದೀವಿ ಅಂದರೆ ಇಲ್ಲಿ ಕರೆಂಟ್ ಥ್ರೂ ಔಟ್ ಐ ಅಷ್ಟೇ ಇರುತ್ತೆ. I1 I2 I3 ಇರೋಲ್ಲ, ಐನೇ ಇರುತ್ತೆ. I1 is equal to I2 is equal to I3 ಆಗಿರುತ್ತೆ. ದಟ್ ಮೀನ್ಸ್ ಆಲ್ ದ ಕರೆಂಟ್ ಇಸ್ ಸೇಮ್. ಬಟ್ ವೋಲ್ಟೇಜ್ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಗಿರ್ಬೋದು, ರೆಸಿಸ್ಟಾರ್ಸ್ ಆಗಿರ್ಬೋದು, ಅವೆಲ್ಲವೂ R1 R2 R3 V1 V2 V3 ಅವೆಲ್ಲವೂ ಸೀರೀಸ್ ಇರೋದ್ರಿಂದ ಡೈರೆಕ್ಟ್ ಅಡಿಷನ್, ಏನೂ ಡಿಫ್ರೆನ್ಸ್ ಇರೋಲ್ಲ. ಸೊ ಹಾಗಿದ್ರೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅಥವಾ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್ ಅಂತ ತೊಗೊಂಡಾಗ ಡೆಫಿನೆಟ್ಲಿ ಗ್ರೇಟರ್ ಇರುತ್ತೆ, ಜಾಸ್ತಿ ಇರುತ್ತೆ. ಪ್ಯಾರಲಲ್ಲಿ ಕಮ್ಮಿ ಇರುತ್ತೆ. ಯಾಕೆ ಅಂತ ಗೊತ್ತಾಗುತ್ತೆ, ಡಿವೈಡ್ ಮಾಡ್ತೀವಿ. ಪ್ಯಾರಲಲ್ಲಿ ಏನಾಗ್ತಿದೆ ನೋಡಿ, ಪ್ಯಾರಲಲ್ಲಿ ಕನೆಕ್ಟ್ ಮಾಡಿದಾಗ ಐ ಡಿವೈಡ್ ಆಗ್ತಾ ಇದೆ, ಬಟ್ ಪೊಟೆನ್ಷಿಯಲ್ ಡಿಫ್ರೆನ್ಸು ವಿ ಸೇಮ್ ಇರುತ್ತೆ. ಹಾಗಾಗಿ ರೆಸಿಸ್ಟೆನ್ಸು 1/R ಈಕ್ವಲೆಂಟ್ ಇಸ್ ಈಕ್ವಲ್ ಟು 1/R1 ಪ್ಲಸ್ ನೋಡಿ ಡಿವೈಡ್ ಆಗ್ತಿರೋದ್ರಿಂದ ಇಲ್ಲಿ ರೆಸಿಸ್ಟೆನ್ಸ್ ಕಡಿಮೆ. ಹಾಗಾಗಿನೇ ಮನೆಗಳಲ್ಲೆಲ್ಲ ಇರುವಂಥದ್ದು ಸೀರೀಸ್ ಕನೆಕ್ಷನ್ ಅಲ್ಲ, ಪ್ಯಾರಲಲ್ ಕನೆಕ್ಷನ್ ಅಂತ ನಾವು ಹೇಳ್ತೀವಿ. ಡೊಮೆಸ್ಟಿಕ್ ಪರ್ಪಸ್ಸು. ರೀಸನ್ ಇಷ್ಟೇ, ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ ಅನ್ನೋ ಉದ್ದೇಶ ಕಂಪೇರ್ ಟು ದಿ ಸೀರೀಸ್. And I will be I1 plus I2 plus I3. Then electric power and energy. ಸೊ ಎಲೆಕ್ಟ್ರಿಕ್ ಪವರ್ ನೆಕ್ಸ್ಟ್ ಕಾನ್ಸೆಪ್ಟ್ ತೊಗೊಂಡಿದ್ರೆ ಚೆನ್ನಾಗಿರ್ತಿತ್ವೇನಪ್ಪ, ಬಟ್ ಈಸಿನೇ ಇದೂ. ಒಂದೇ ವರ್ಡಲ್ಲಿ ಹೇಳೋದಾದರೆ ಪವರ್ ಅಂತ ಅಂದರೆ ನಾನು ಎಷ್ಟು ವರ್ಕ್ ಮಾಡ್ತೀನಿ ಇನ್ ಅ ಗಿವನ್ ಟೈಮ್. ನಾನು ಕಡಿಮೆ ಟೈಮಲ್ಲಿ ಹೆಚ್ಚು ವರ್ಕ್ ಮಾಡಿದೆ ಅಂದರೆ ನನಗೆ ಹೆಚ್ಚು ಪವರ್ ಇದೆ ಅಂತ ಅರ್ಥ. ಇಷ್ಟೇ ಎಲೆಕ್ಟ್ರಿಕ್ ಪವರ್ ಅಂದರೂ ಇಷ್ಟೇ, ಸ್ವಲ್ಪ ವರ್ಡ್ಸ್ ಚೇಂಜ್ ಮಾಡ್ತೀವಿ ಅಷ್ಟೇ. ವರ್ಕ್ ಅಂದರೆ ಅಲ್ಲಿಗೆ ಜೌಲ್ ಆಗುತ್ತೆ, ಜೌಲ್ ಪರ್ ಸೆಕೆಂಡ್ ಅಂದರೆ ಪವರ್ನ ಎಸ್ ಯೂನಿಟು, ಅಥವಾ ಅದನ್ನು ನಾವು ವ್ಯಾಟ್ ಅಂತಲೂ ಸಹಿತ ಹೇಳ್ಕೊತೀವಿ. ವ್ಯಾಟ್ ಈಸ್ ಅ ವೆರಿ ಸ್ಮಾಲ್ ಕ್ವಾಂಟಿಟಿ. ಹಾಗಾಗಿನೇ ನಮ್ಮ ಮನೆಯಲ್ಲಿ ಯೂಸ್ ಮಾಡುವಂತಹ ಎಲೆಕ್ಟ್ರಿಕಲ್ ಎನರ್ಜಿ ಇದಕ್ಕೆಲ್ಲನೂ ಕಿಲೋ ವ್ಯಾಟ್ ಅವರಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಒಂದ್ಸರಿ ಓದಿ ನಿಮ್ಮದೇ ಆದಂಥ ಒಂದು ಸಿಂಪಲ್ ವರ್ಡ್ಸಲ್ಲಿ ನೋಟ್ ಮಾಡ್ಕೊಳ್ತಾ ಹೋಗಿ. ಈಗ ಮೇನ್ ಫಾರ್ಮುಲಾ ಬಂದುಬಿಟ್ಟು ಇದು. ಹಾಗಿದ್ರೆ ಡಬ್ಲ್ಯೂ ಅಂದರೆ ನಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಪೊಟೆನ್ಷಿಯಲ್ ಡಿಫ್ರೆನ್ಸಲ್ಲಿ W/Q ಅಂತ ಹೇಳಿ ತೊಗೊಂಡ್ವಿ. ಸೊ W ಅಂದರೆ VQ ಆಯಿತು ಅಲ್ವಾ. ಲೆಟ್ ಅಸ್ ರೀಪ್ಲೇಸ್ W/V ಇಂಟು Q/T. ಸೊ Q/T ಅಂದ್ರೇನು? I. ಸೊ ಪವರ್ ಇಸ್ ಈಕ್ವಲ್ ಟು V ಇಂಟು I. ದಿಸ್ ಈಸ್ ಯುವರ್ ಎಲೆಕ್ಟ್ರಿಕ್ ಪವರ್ ಫಾರ್ಮುಲಾ, ಎಸ್ ಎ ಯೂನಿಟ್ ವ್ಯಾಟ್. ಇದನ್ನು ಅದೇ ಥರನೇ ಹೀಟ್ ಎನರ್ಜಿಗೂ ಇದಕ್ಕೂ ಕನೆಕ್ಟ್ ಮಾಡ್ತಿದ್ದಾರೆ. ಇಲ್ಲಿ VI ಬಂತಲ್ವಾ, V ಇಸ್ ಈಕ್ವಲ್ ಟು ಐ ಆರ್ ಒಂದು ಹಾಕ್ಕೊಳ್ತಾರೆ. ಸೊ P ಇಸ್ ಈಕ್ವಲ್ ಟು ಐ ಆರ್, I ಸ್ಕ್ವೇರ್ ಆರ್ ಆಯಿತು. ಅದೇ ಥರ I ಇಸ್ ಈಕ್ವಲ್ ಟು V/R ಒಂದು ಹಾಕ್ಕೊಳ್ಳಿ. ಸೊ V ಇಸ್ ಈಕ್ವಲ್ ಟು P ಇಸ್ ಈಕ್ವಲ್ ಟು V ಹಾಗೆ ಇಟ್ಕೊಳ್ಳೋಣ, I ಜಾಗದಲ್ಲಿ VR ಹಾಕ್ತೀನಿ. ಸೊ V ಸ್ಕ್ವೇರ್ ಬೈ ಆರ್ ಆಗುತ್ತೆ. ಸೊ ಈ ಥರ ಒಂದು 5 ಫಾರ್ಮುಲಾ ಬರುತ್ತೆ ಪವರಿಗೆ, ಅದನ್ನೇ ನೋಟ್ ಮಾಡಿದ್ದಾರೆ. 1 ವ್ಯಾಟ್ನ ಡಿಫೈಡ್ ಮಾಡಿದ್ದಾರೆ. 1 ಕಿಲೋ ವ್ಯಾಟ್ ಅವರು ಇದು ನಮ್ಮ ಮನೆಗಳಲ್ಲಿ ಬರುವಂಥ ಕಮರ್ಷಿಯಲ್ ಯೂನಿಟ್. 1 ಯೂನಿಟ್ 200 ಯೂನಿಟ್ ಫ್ರೀ ಕೊಟ್ಟಿದ್ದಾರಲ್ಲ ಕಾಂಗ್ರೆಸ್, ಅಂದರೆ ಅರ್ಥ ಅಲ್ಲಿಗೆ 200 ಕಿಲೋ ವ್ಯಾಟ್ ಅವರ್ ಕೊಟ್ಟಿದ್ದಾರೆ ಅಂತ ಅರ್ಥ. ಓಕೆ, ಸೊ ಇದೆಲ್ಲ ನೋಡ್ಕೊಳ್ಳಿ ಒಂದ್ಸರಿ. ಹಾಗೆಯೇ ಸಿಂಪಲ್ ಫಾರ್ಮುಲಾ ಪ್ರಾಬ್ಲಮ್ ಸಾಲ್ವ್ ಮಾಡಿರೋದು ಈ ಥರದ್ದು 1-2 ಬೇಕಾಗುತ್ತೆ. ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟು ಐ ಥಿಂಕ್ ಇಟ್ಸ್ ಟೈಮ್ ಎಷ್ಟಾಗಿದೆ ನೋಡಿಕೊಂಡು
14 ಮಿನಿಟ್ಸ್ ಸಾಕು ಅನಿಸುತ್ತೆ. ಬಟ್ ಏನು ಮಾಡಲಿ ಹೇಳಿಬಿಡ್ಲಾ, ಜೌಲ್ಸ್ ಹೀಟಿಂಗ್ ಇದೆ H=I²RT ಹೇಗೆ ಬಂತು ಹೇಳಿಬಿಡೋಣ. ಹೀಟ್ ಎನರ್ಜಿ ನಿಮಗೆ ನೆನಪಲ್ಲಿಡೋದಕ್ಕೋಸ್ಕರ ಎಷ್ಟು ಹೀಟ್ ಅಂದರೆ ಲೈಕ್ ದ ವರ್ಕ್. H=W ಅಂತಂದರೆ VQ. ಸೊ H=VQ ಆ್ಯಂಡ್ V ಅಂದರೆ IR. ಐ ಥಿಂಕ್ ಐ ಮಿಸ್ಡ್ ಒನ್ ಸೆಕೆಂಡ್. ಸರಿ ಇದೆ. H=W ಹೋಮ್ವರ್ಕ್ ಅಂತ ನೆನಪಿಟ್ಕೊಳ್ಳಿ. H=V=W/Q ಅಲ್ವಾ. W ಅಂತ ಅಂದರೆ VQ ಆಯಿತು. ಸೊ W ಬದಲು VQ ಬರ್ಕೊಳ್ಳಿ. ದೆನ್ I=Q/T ಗೊತ್ತು. Q ಏನಾಗುತ್ತೆ, IT ಆಗುತ್ತೆ. ಹಾಗಿದ್ರೆ H=V ಹಾಗೆ ಇಡೋಣ, Q ಜಾಗದಲ್ಲಿ IT ಬರೆಯೋಣ. ಸೊ ಇದು ಒಂದು ಕಡೆ ಫಾರ್ಮುಲಾ ಆಗುತ್ತೆ. ಈಗ ನೆಕ್ಸ್ಟು V=IR ಫಾರ್ಮುಲಾ ಹಾಕ್ಕೊಂಡ್ವಿ ಅಂದರೆ H=V ಜಾಗದಲ್ಲಿ I²RT ಆಗುತ್ತೆ. ಸೊ ದಿಸ್ ಈಸ್ ಆ್ಯಕ್ಚುಲಿ ಜೌಲ್ಸ್ ಲಾ. ಅದೇ ಥರ I=V/R ಹಾಕಿ ಇನ್ನೊಂದು ಫಾರ್ಮುಲಾ, ಟೋಟಲ್ ಒಂದು 5 ಫಾರ್ಮುಲಾ ಬರಿಬೋದು ನೋಡಿರಿ. ಇಷ್ಟು ಹಿಡ್ಕೊಂಡ್ರೆ ಆಯಿತು. V ಹಾಗೆ ಇಡೋಣ, I ಜಾಗದಲ್ಲಿ V/R × T. ಸೊ V²T/R. ಸೊ ಇದ್ರ ಪ್ರಕಾರವಾಗಿ ಹೀಟ್ ಎನರ್ಜಿ ಅದೇನು ಪ್ರೊಡ್ಯೂಸ್ ಆಗಿರುತ್ತೆ ಅದು ಕರೆಂಟ್ನ ಒಂದು ಸ್ಕ್ವೇರ್, ರೆಸಿಸ್ಟೆನ್ಸ್ಗೆ, ಟೈಮಿಗೆ, ಇವೆಲ್ಲವೂ ಇದ್ರ ಬೇಸ್ ಮೇಲೆ ಒಂದಿಷ್ಟು ಫಾರ್ಮುಲಾ. ಕ್ವೆಶನ್ಸು ಎಲೆಕ್ಟ್ರಿಕ್ ಹೀಟರು, ಎಲೆಕ್ಟ್ರಿಕ್ ಐರನ್ನು, ವಾಟರ್ ಹೀಟರ್ ಒಂದು ಸರಿ ಜಸ್ಟ್ ಓದ್ಕೊಳ್ಳಿ ಅಷ್ಟೇ, ಇದೆಲ್ಲ ಏನು ನಮಗೆ ನೀಡಿಲ್ಲ. ಎಲೆಕ್ಟ್ರಿಕ್ ಬಲ್ಬು, ಎಲೆಕ್ಟ್ರಿಕ್ ಫ್ಯೂಸ್ ಆ್ಯಕ್ಚುಲಿ ಇಂಪಾರ್ಟೆಂಟ್ ಆಗುತ್ತೆ. ಪವರ್ ಟ್ರಾನ್ಸ್ಮಿಷನ್ ಲಾಸ್. ಸಾಕು, ಇಲ್ಲಿಗೆ ನಿಲ್ಲಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಏನಾದರೂ ಡೌಟ್ ಇದ್ದರೆ ಕೇಳ್ಕೊಳ್ಳಿ.